ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ಮುಂದುವರೆದಿದೆ. ದಾಳಿ ಬೆನ್ನಲ್ಲೇ ಶಾಸಕರ ಬೆಂಬಲಿಗರು ಅಲರ್ಟ್ ಆಗಿದ್ದಾರೆ. ಶಾಸಕರ ಬೆಂಬಲಿಗರು ಗುತ್ತೇದಾರ್ ಇರುವ ಮನೆ ಎದುರು ರಾಶಿ ದಾಖಲೆಗಳು ಈಗ ಭಸ್ಮವಾಗಿದೆ. ಆಳಂದದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವಂತಹ ಮನೆ ಬಳಿ ನಡೆದಿರೋ ಘಟನೆ ಇದು. ಓಕೆ, ಇದೀಗ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ರೇಡ್ ಆಗಿದೆ. ದಾಳಿ ಬೆನ್ನಲ್ಲೇ ಮಾಜಿ ಶಾಸಕರ ಬೆಂಬಲಿಗರಲ್ಲ, ಮಾಜಿ ಶಾಸಕರ ಬೆಂಬಲಿಗರು ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಗುತ್ತೇದಾರ್ ಇರುವ ಮನೆ ಎದುರು ರಾಶಿ ದಾಖಲೆಗಳು ಭಸ್ಮವಾಗಿದೆ. ಆಳಂದದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವ ಮನೆ ಬಳಿ ನಡೆದಿರೋ ಘಟನೆ ಇದು. ಮನೆಯ ಸಮೀಪದಲ್ಲೇ ಸುಟ್ಟು ಹಾಕಿರೋ ದಾಖಲೆಗಳು ಇದೀಗ ಪತ್ತೆಯಾಗಿದೆ. ಸುಟ್ಟ ದಾಖಲೆಗಳ ಭಸ್ಮದ ಸುತ್ತ ಹಲವು ಅನುಮಾನಗಳಿದ್ದಾವೆ. ಸುಟ್ಟು ಹಾಕಿರೋ ಡಾಕ್ಯುಮೆಂಟ್ಸ್ಗಳು ಯಾವುದು, ಯಾರು ಸುಟ್ಟಾಕಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಈಗ ಸ್ಥಳದಲ್ಲಿ ಆಳಂದ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾಕೆ ಸುಟ್ಟು ಕರಕಲಾಗಿರುವ ಈ ಡಾಕ್ಯುಮೆಂಟ್ಸ್ಗಳ ಮೇಲೆ ಅನುಮಾನ ಅಂತ ಅಂದ್ರೆ ನೋಡಿ, ಕಲಬುರಗಿಯ ಆಳಂದ ಕ್ಷೇತ್ರ ಮತಗಳ್ಳತನದ ಆರೋಪವನ್ನ ರಾಹುಲ್ ಗಾಂಧಿ ಇಲ್ಲಿಯೂ ಕೂಡ ಮಾಡಿದ್ರು. ಬೆಂಗಳೂರು ಮಾತ್ರ ಅಲ್ಲ, ಕಲಬುರಗಿಯ ಆಳಂದದ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ಬಿಜೆಪಿಯ ಮಾಜಿ MLA ಸುಭಾಷ್ ಏನಿದ್ದಾರೆ, ಸುಭಾಷ್ ಗುತ್ತೇದಾರ್ ಇವರ ಮನೆ ಸಮೀಪವೇ ಇದೀಗ ಸುಟ್ಟಾಕಿರೋ ಡಾಕ್ಯುಮೆಂಟ್ಸ್ಗಳ ಕರಕಲು ಸಿಕ್ಕಿದೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾ ವೋಟರ್ ಐಡಿನ ಇದು, ಯಾವ ಡಾಕ್ಯುಮೆಂಟ್ಸು? ಈ ಅನುಮಾನದ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಅಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಇನ್ನು ಸುಭಾಷ್ ಗುತ್ತೇದಾರ್ ಅವರ ಮನೆ ಸೇರಿದಂತೆ ಈಗ ಅವರ CA ಚಾರ್ಟೆಡ್ ಅಕೌಂಟೆಂಟ್ ಅವರ ಹೆಸರು ಮಲ್ಲಿಕಾರ್ಜುನ್, ಅವ್ರ ಮನೆಯ ಮೇಲೂ ಕೂಡ ರೈಡ್ ಮಾಡಿದ್ದಾರೆ SIT ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಈ ಸುಭಾಷ್ ಗುತ್ತೇದಾರ್ ಅವರ ಮನೆ ಮಾತ್ರ ಅಲ್ಲ, ಅವ್ರಿಗೆ ಸಂಬಂಧಪಟ್ಟಂತಹ ಆಫೀಸ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ರೈಡನ್ನ ಮುಂದುವರಿಸಿದ್ದಾರೆ, ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಆರೋಪ ಏನಪ್ಪಾ ಅಂತ ಹೇಳಿದ್ರೆ SITಯನ್ನ ರಚನೆ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆ ಮತಗಳ್ಳತನದ ಆರೋಪ ಆಳಂದ ಕ್ಷೇತ್ರ, ಕಲಬುರಗಿ ಆಳಂದ ಕ್ಷೇತ್ರದ ಮೇಲೂ ಕೂಡ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಮಾಜಿ ಬಿಜೆಪಿಯ ಶಾಸಕರಾಗಿರೋ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಬೆಂಬಲಿಗರ ಮನೆಗಳ ಮೇಲೆ SIT ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಒಂದು ಕಡೆ ಇದು. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಅವರ ಮನೆಯ ಅಣತಿ ದೂರದಲ್ಲೇ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಸುಟ್ಟಾಕಿದ್ದಾರೆ. ಅದರ ಬೂದಿ ಕುರುಹಾಗಿ ಮಾತ್ರ ಸಿಕ್ಕಿದೆ. ಈಗ ಅದ್ರ ಮೇಲೂ ಕೂಡ ಕಣ್ಣಿಟ್ಟಿದೆ ಅಧಿಕಾರಿಗಳ ಟೀಮ್. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಒಂದ್ ಕಡೆ ರೇಡ್ ಎಲ್ಲಿ ತನಕ ಬಂತು, ರೇಡ್ನ ಅಪ್ಡೇಟ್ ಏನು, ಅಂಡ್ ಈ ಸುಟ್ಟು ಕರಕಲಾಗಿರೋದು ಯಾವುದು, ಡಾಕ್ಯುಮೆಂಟ್ಸ್ ಏನ, ಹೌದು ಅನ್ನೋದಾದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಂತದ್ದು ಅನ್ನುವಂಥದ್ದು ಏನಾದ್ರು ಮೇಲ್ನೋಟ ಗೊತ್ತಾಗ್ತಾ ಇದೆಯಾ? ಅಂಡ್ ಈ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಮಾತ್ರ ರೇಡ್ ಆಗಿರೋದು ಅಥವಾ ಅವ್ರ ಆಪ್ತರ ಮನೆ ಮೇಲೂ ರೇಡ್ ಆಗಿದೆಯಾ? ಡೀಟೇಲ್ಸ್ ಏನಿದೆ? ಎಸ್ ವಿದ್ಯಾ, ಏನು ಅಂದ್ರೆ ಕಲಬುರಗಿಯಲ್ಲಿ SIT ತಂಡ ದಾಳಿ ನಡೆಸುವ ಮೂಲಕ ಚುರುಕಿನ ಕಾರ್ಯಾಚರಣೆಯನ್ನ ನಡೆಸ್ತಿರುವಂತದ್ದು. ಏನು ಆಳಂದ ಮಾಜಿ ಶಾಸಕರಾದಂತ ಸುಭಾಷ್ ಗುತ್ತೇದಾರ್ ಅವರ ಮನೆ, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ಅವರ CA ಅವರ ಮನೆ ಮೇಲೂ ಕೂಡ, ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಇನ್ನು ಮುಖ್ಯವಾಗಿ ಇಂದು SIT ತಂಡ ದಾಳಿ ನಡೆಸಿದ ಬೆನ್ನಲ್ಲೇ ಆಳಂದ ಪಟ್ಟಣದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವಂತಹ ಅವರ ಮನೆಯ ಅಣತಿ ದೂರಿನಲ್ಲಿ ದಾಖಲೆಗಳನ್ನ ಅವರ ಶಾಸಕರ ಆಪ್ತರು ಸುಟ್ಟು ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆಲ್ಲ ಲಭ್ಯವಾಗಿರುವಂತದ್ದು. ಇನ್ನು SIT ತಂಡ ಈ ಕುರಿತು ಕೂಡ ತನಿಖೆಯನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಇನ್ನು ಸುಟ್ಟು ಹಾಕಿರುವಂತಹ ದಾಖಲೆ ಯಾವ ದಾಖಲೆ ಎಂದು ಕುರಿತು ಸದ್ಯಕ್ಕೆ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ಎಲ್ಲಾ ದಾಖಲೆಗಳು ಸುಟ್ಟು ಹಾಕಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿ ಕೊಟ್ಟಿರುವಂತದ್ದು. ಇನ್ನು ಪೊಲೀಸ್ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ SIT ತಂಡ ಇದೀಗ ಚುರುಕಿನ ಕಾರ್ಯಾಚರಣೆ ನಡೆಸ್ತಾ ಇದೆ. SP ಶುಭಾನ್ವಿತಾ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಲ್ಯಾಪ್ಟಾಪ್ ಆಗಿರ್ಬೋದು ಹಾಗೂ ಚುನಾವಣಾ ಸಂಬಂಧಪಟ್ಟಂತ ದಾಖಲೆ ಪತ್ರಗಳನ್ನ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಕಳೆದ 2 ಗಂಟೆಯಿಂದಲೂ ಕೂಡ ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಅವರ ನಿವಾಸ ಹಾಗೂ ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ಒಟ್ಟು 4 ಕಡೆಗಳಲ್ಲಿ ದಾಳಿ ಮಾಡಿ ಇದೀಗ ಪರಿಶೀಲನೆಗೆ SIT ತಂಡ ಮುಂದಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಶ್ರೀಕಾಂತ್.